ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ? ಇವತ್ತು ಕೂಡ ನಾನು 4 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿದ್ದೀನಿ. ಹಾಗೆಯೇ ಎಲ್ಲಿಗೋ ಹೋಗೋಕ್ಕೆ ಪ್ಲ್ಯಾನ್ ಕೂಡ ಮಾಡಿದ್ದೀವಿ. ಅದನ್ನು ಎಲ್ಲೂ ಕೂಡ ನಾನು ಶೇರ್ ಮಾಡಿಲ್ಲ, ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು. ಅದಕ್ಕೆ ಏನು ಬೇಕು ಸ್ವಲ್ಪ ತಿಂಡಿನೂ ಕೂಡ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ಹಾಗಾಗಿ ಎಲ್ಲ ಏನು ಬೇಕೋ ಎಲ್ಲದನ್ನು ಕೂಡ ಬ್ಯಾಗ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿರುದು ನಂದು ಮತ್ತು ಅಪ್ಪಿದು, ಹಾಗೆ ಹಾಕೊಂಡೋಕೆ ಬೆಳಗ್ಗೆ ಚಳಿ ಇರುತ್ತೆ ಅಂತೇಳ್ಬಿಟ್ಟು ಸ್ವೆಟರ್ ಮಫ್ಲರ್ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ದೇವಸ್ಥಾನದ ಹತ್ರ ಹೋಗಿ ರಂಗನಾಥಸ್ವಾಮಿ ದೇವರ ಆಶೀರ್ವಾದನ ಪಡ್ಕೊಂಡು ಎಲ್ಲರೂ ಕೂಡ ಕ್ಷೇಮವಾಗಿ ಹೋಗಿ ಕ್ಷೇಮ ಬರಲಿ ಅಂತೇಳ್ಬಿಟ್ಟು ಅಲ್ಲೇ ಕೂಡ ಗಾಡಿನೂ ಕೂಡ ಬಂತು. ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಅಕ್ಕ, ಭಾವ, ಅಪ್ಪ, ಅಮ್ಮ, ದೊಡ್ಡಮ್ಮ, ಅಕ್ಕ, ತಂಗಿ ಎಲ್ಲರೂ ಕೂಡ ಒಂದು ಜಾಲಿ ರೈಡ್ ಹೋಗಬೇಕು ಅಂತೇಳ್ಬಿಟ್ಟು ತುಂಬ ದಿನದಿಂದ ಅಂದ್ಕೊಂಡ್ವಿ. ಎಲ್ಲರೂ ಕೂಡ ಹೊರಟ್ವಿ. ಹಾಗೆ ಅಪ್ಪಿ ಮಾತ್ರ ಸ್ವಲ್ಪ ಸುಸ್ತಾಗಿದ್ದರು, ಮಲ್ಕೊಂಬಿಟ್ರು. ಯಾಕೆ ಬೇಗ ಬೇರೆ ಎದ್ದಿದ್ರಲ್ಲ, ಹಾಗೆಯೇ ಅಲ್ಲಿ ದಾರಿ ಮಧ್ಯದಲ್ಲಿ ತಿಂಡಿ ರೆಡಿ ಮಾಡ್ಕೊಂಡು ಹೋಗಿದ್ದೆ. ತಿಂಡಿನೂ ಕೂಡ ತಿಂದ್ವಿ. ಅಲ್ಲೇ ನೀರೆಲ್ಲ ತೊಗೊಂಡೋಗಿದ್ವಲ್ಲ, ಹಾಗೆ ಟೈಮ್ ಆಗಿಬಿಡುತ್ತೆ. ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ರೆಡಿಯಾಗಿ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಅಂತೇಳ್ಬಿಟ್ಟು, ಹಾಗಾಗಿ ಇಲ್ಲೇ ತಿಂದು ಹೋಗ್ಬೇಡ ಅಂತ ಎಲ್ಲ ತಿಂಡಿದೆಲ್ಲ ತಿಂದ್ಕೊಂಡ್ವಿ. ಹಾಗೆ ನೇಚರ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಯಾಕೆಂದರೆ ತೀರ್ಥಹಳ್ಳಿ ಸೈಡ್ ಅಲ್ವಾ, ನೋಡೋಕ್ಕಂತೂ ಆಹಾ ಈ ಟೈಮಲ್ಲಿ ಸೂಪರಾಗಿತ್ತು. ಹಾಗೆಯೇ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಕುತೂಹಲ ಜಾಸ್ತಿನೇ ಇದೆ. ನನಗೂ ಕೂಡ ಹೇಳಬೇಕು ಅಂತ ಆಸೆ, ಬನ್ನಿ ಹೇಳ್ತೀನಿ. ನಾನು ಶೃಂಗೇರಿಯಲ್ಲಿ ಚಿರುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ 2 ವರ್ಷದಿಂದನೂ ಕೂಡ ಆಗಿರಲಿಲ್ಲ ಓಕೆ. ಅದು ಇವಾಗ ನೆರವೇರಿದೆ. ದೇವಸ್ಥಾನಕ್ಕೆ ಹೋಗಿ ಆ ಶಾರದಾ ದೇವಿಯ ಸನ್ನಿಧಾನದಲ್ಲಿ ನನ್ನ ಮಗನಿಗೆ ಚಿರಾಗ್ ಭಾರ್ಗವ್ಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು. ಹಾಗೆ ಇನ್ನೊಂದು ವಿಚಾರ ಏನಂದರೆ, ನಮ್ಮ ಮನೆಯ ಪುಟಾಣಿ ಮಕ್ಕಳಿಗೂ ಕೂಡ ಲಿಖಿತ್ ಅವ್ರಿಗೂ ಕೂಡ ಅಕ್ಷರಾಭ್ಯಾಸನ ಇಲ್ಲೇ ಕೂಡ ನಾವು ಕೂಡ ಮಾಡಿಸಿದ್ವಿ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಲ್ರಿಗೂ ಕೂಡ ಮಾಡ್ತಾರೆ ಅಂತೇಳ್ಬಿಟ್ಟು, ಹಾಗಾಗಿ ಅವ್ರಿಗೂ ಕೂಡ ನಾವು ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸಿ ತುಂಬಾ ಖುಷಿಯಿಂದ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು. ಏಕೆಂದರೆ ಹೇಳ್ತಾ ಇದ್ದೆ ನಾನು ಅಲ್ಲೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳ್ಬಿಟ್ಟು. ಅದು ಈಡೇರಿದಾಗ ಎಲ್ಲರೂ ಕೂಡ ಏನೋ ಒಂದು ಸಣ್ಣ ಆಸೆ ಇರುತ್ತೆ, ಅದು ಈಡೇರಿದಾಗ ಎಷ್ಟು ಖುಷಿ ಆಗುತ್ತೋ ಹಾಗೆಯೇ ನನಗೂ ಕೂಡ ತುಂಬಾ ಖುಷಿ ಆಯಿತು. ನೋಡಿರಿ, ದೇವಸ್ಥಾನದ ಹೊರ ಭಾಗದಲ್ಲಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಒಳಗಡೆ ಯಾವುದೇ ವಿಡಿಯೋನ ಪ್ರವೇಶವಿಲ್ಲ, ನಮಗೆ ಕ್ಯಾಮ್ರಾ ಅಲೋ ಇರೋಲ್ಲ. ಹಾಗಾಗಿ ಹೊರಗಡೆದೇ ನಾನು ತೋರಿಸ್ತೀನಿ. ಹಾಗೆ ಕೆಲವೊಂದನ್ನು ನಾನು ಹಾಗೇ ವಿಡಿಯೋನ ವಾಯ್ಸ್ ಹಾಗೇ ಕೇಳಿಸ್ತೀನಿ ನಿಮಗೂ ಕೂಡ ಗೊತ್ತಾಗಲಿ, ಏನೋ ಒಂಥರ ವಿಡಿಯೋ ಚೇಂಜ್ ಇರಲಿ ಅಂತ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಒಂದು ಮಗುವಿಗೆ 500 ರೂಪಾಯಿ ಶುಲ್ಕ ಇರುತ್ತೆ. ಆ 500 ರೂಪಾಯಿ ಕಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿ, ಹಾಗೆ ಸ್ಲೇಟು, ಚಾಪೀಸು, ಒಂದು ಅರಶಿನ ಕೊಂಬು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸನ ನಾವು ಮಾಡಿಸ್ಬೇಕು. ಹಾಗೆ ಇದರ ಸಮಯ ಯಾವಾಗ ಅಂತೇಳಿದರೆ, ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಲಾಸ್ಟು, ಮತ್ತು ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಯಾರು ಬೇಕಾದರೂ ಹೋಗಿ ಅಕ್ಷರಾಭ್ಯಾಸನ ನಾವು ಮಾಡಿಸ್ಬೋದು. ಹಾಗೆಯೇ ಅದಕ್ಕೆ ಒಂದು ರಶೀದಿ ಕೊಟ್ಟಿರ್ತಾರೆ, ಅದಕ್ಕೆ ನಮಗೆ ಪ್ರಸಾದನೂ ಕೂಡ ನನಗೆ ಕೊಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ತಂದೆ ತಾಯಿ ಇಬ್ಬರು ಕೈಲೂ ಕೂಡ ಅಕ್ಷರನ ಬರೆಸ್ತಾರೆ. ನಮ್ಮ ಮಗುಗೆ ತುಂಬಾ ಲೇಟ್ ಆಗಿತ್ತು, ಚಿರುಗೆ, ಹಾಗಾಗಿ ಅವನಿಗೆ ಬರೆಸೋದನ್ನು ಹಾಗೆ ಅವನು ಕೂಡ ಅಲ್ಲಿ ಒಂದು 4 ಅಕ್ಷರಗಳನ್ನು ಬರೆದ. ತುಂಬ ಖುಷಿಯಾಯಿತು. ಅ ಐ ಇ ಅಂತೇಳ್ಬಿಟ್ಟು ಕನ್ನಡ ವರ್ಣಮಾಲಾಕ್ಷರಗಳನ್ನು ಬರೆದಿದ್ದು. ಇಷ್ಟೇ ಮನೆಯಲ್ಲೇ ನಾವು ಮಾಡಿಸ್ಬೋದು ಅಂದ್ಕೋಬೋದು. ಆದರೆ ನಾನು ಅಂದ್ಕೊಂಡಿದ್ದೆ ಅಲ್ಲೇ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಏನು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮದು ಒಂದು ಪ್ರಯತ್ನನ ನಾವು ಮಾಡಲೇಬೇಕು ಅಂತೇಳ್ಬಿಟ್ಟು ಮಾಡಿದ್ದೀನಿ.
ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಅಕ್ಷರಾಭ್ಯಾಸ ಮಾಡಿಸಿದ್ದು ನಾವು. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ನಾನು ಹಂಗೆ ವಾಯ್ಸ್ ಓವರ್ ಕೊಡ್ದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇಲ್ಲಿ ನಾವು ಅಕ್ಷರಾಭ್ಯಾಸ ಆದ ನಂತರ ಇಲ್ಲಿ 9 ಜನಕ್ಕೆ ನಮ್ಮ ಕೈಲಾದಷ್ಟು ಪುಸ್ತಕ, ಸ್ಲೇಟು, ಮಗ್ಗಿ ಪುಸ್ತಕ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಚಾಪೀಸ್ ಆಗಿರ್ಬೋದು, ಏನಾದರೂ ಒಂದಿಷ್ಟು ಮಕ್ಕಳಿಗೆ ನಾವು ದಾನವಾಗಿ ಕೊಟ್ಟರೆ ನಮಗೆ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಹೇಳ್ತಾರೆ. ಹಾಗಾಗಿ ನಾನು ಕೂಡ ಇಲ್ಲಿ ಎಕ್ಸೈಜು ಮತ್ತು ಪೆನ್ನನ್ನು ಕೂಡ ಒಯ್ದಿದ್ವಿ. ಚಿರು ಕೈಯಿಂದ ನಾವು ಕೊಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ನಾವು ಚಿರು ಕೈಯಿಂದ ಕೊಡಿಸಿದ್ವಿ. ಅದೇವರು ಎಲ್ಲರೂ ಕೂಡ, ನೀವೆಲ್ಲರೂ ಕೂಡ ನನ್ನ ಮಗಗೆ ಅಲ್ಲಿಂದನೇ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಆರೋಗ್ಯ, ಬುದ್ಧಿಶಕ್ತಿನೂ ಕೂಡ ಹೆಚ್ಚಾಗಲಿ ಅಂತ, ವಿದ್ಯಾಭ್ಯಾಸನೂ ಕೂಡ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಮ್ಮ ಪುಟಾಣಿ ಮಕ್ಕಳಿಗೂ ಕೂಡ ಸ್ಲೇಟ್ ಕೊಟ್ಟರು. ಆದರೆ ನಮ್ಮ ಲಿಪಿತ್ ಮಾತ್ರ ತುಂಬಾ ಅಳ್ತಾ ಇದ್ದ, ಏನೋ ಕೊಡ್ತಾ ಇದ್ದಾರೆ ನನಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಮೊದಲು ನಾವು ಅಕ್ಷರಾಭ್ಯಾಸ ಮಾಡ್ತಿರ್ತು ವಿದ್ಯಾಶಂಕರ ದೇವಾಲಯದ ಅಲ್ಲಿ ದರ್ಶನ ಮಾಡಿಕೊಂಡು, ಆಮೇಲೆ ಶಾರದಾ ದೇವಿಯ ದರ್ಶನವನ್ನು ಕೂಡ ನಾವು ಮಾಡ್ಕೊಂಡ್ವಿ. ಹಾಗೆ ಹೊರಗಡೆಯಿಂದ ಹೇಗಿದೆ ವ್ಯೂಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ದರ್ಶನ ಎಲ್ಲ ಮಾಡಿಕೊಂಡು ಒಳಗಡೆ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಪರ್ಮಿಷನ್ ಇರಲ್ಲ. ಹಾಗೆ ಹೊಳೆ ಹತ್ರ ಹೋದ್ವಿ, ಸೇತುವೆ ಹತ್ರನೂ ಹೋದ್ವಿ. ಹಾಗೆ ಅಲ್ಲಿ ಮೀನಿರುತ್ತೆ ಅಲ್ವಾ, ಮೀನುಗೆ ಮಂಡಕ್ಕಿ ಹಾಕ್ತಿ ಮೀನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರುತ್ತೆ. ಹಾಗೆಯೇ ಈ ಮುಂಚೆ ಎಲ್ಲ ಈ ರೀತಿಯ ಕಂಬಿ ಕಟ್ಟಿರಲಿಲ್ಲ, ಇವಾಗ ಎಲ್ಲನೂ ಕೂಡ ಕಂಬಿ ಕಟ್ಟಿ ಸೇಫ್ಟಿಗೂ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಅದನ್ನು ನೋಡೋಕ್ಕಂತೂ ನನಗೆ ತುಂಬ ಇಷ್ಟ ಆಯಿತು. ಈ ರೀತಿಯಾಗಿ ಸೇಫ್ಟಿಯಾಗಿ ಮಕ್ಕಳು ಹೋದವರು ಕೂಡ ತುಂಬ ಹೊತ್ತು ಆಟ ಆಡ್ಬೋದು ನೀರಲ್ಲೇ, ಹಾಗೆ ಮೇಲ್ಗಡೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಚಿರುಗು ಕೂಡ ಮೇನ್ ನೋಡ್ರಿ ಯಾವ ರೀತಿಯಾಗಿ ಮೇಲೆ ಬಂದು ಆಟ ಆಡ್ತಾಯಿದೆ. ಮಂಡಕ್ಕಿ ಹಾಕ್ತಾರಲ್ಲ ಅದನ್ನೆಲ್ಲ ತಿನ್ನುತ್ತೆ. ಹಾಗಾಗಿ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮ ಪುಟಾಣಿ ಮಕ್ಕಳಿಗೂ ಕೂಡ ತೋರಿಸಿದ್ವಿ. ಅವರು ಆಶ್ಚರ್ಯವಾಗಿ ಏನು ಇರ್ಬೋದು ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಈಗಲಿಂದಲೇ ಮಕ್ಕಳಿಗೆ ಏನಾದರೂ ಒಂದು ಹೊಸದು ವಸ್ತುಗಳನ್ನು ನಾವು ತೋರಿಸ್ತಾ ಬಂದರೆ ಮಕ್ಕಳಿಗೂ ಕೂಡ ಅವರು ಕೂಡ ಒಂದು ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ತೋರಿಸೋಕ್ಕೆ ಟೈಮ್ ಹೋಗಿರಲಿಲ್ಲ. ಆದರೂ ಕೂಡ ಹೋಗಿ ನೋಡಿಕೊಂಡು ನಾವು ಕೂಡ ಬಂದ್ವಿ. ನಾನು, ಸಿಸ್ಟರು ಮತ್ತು ಭಾವ ಮತ್ತು ತಂಗಿ, ಅಕ್ಕ ಎಲ್ಲರೂ ಕೂಡ ಹೋಗಿ ನೋಡ್ಕೊಂಡ್ಬಂದ್ವಿ. ಹಾಗೆ ಎಲ್ಲದನ್ನು ನೋಡಿಕೊಂಡು ದರ್ಶನ ಆದಮೇಲೆ ನಮಗೆ ಪ್ರಸಾದನೂ ಕೊಟ್ಟರು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಹಾಗೆ ಪಾಯಸ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದು ಅಕ್ಕಿ ಪಾಯಸ ಅಂತಾರಲ್ವ ಅದು. ಹಾಗೆ ಅದಾದಮೇಲೆ ತಿಳಿ ಸಾಂಬಾರು ಮತ್ತು ರಸಮ್ಮು, ಅನ್ನ, ಹಾಗೆ ಗಟ್ಟಿ ಸಾಂಬಾರು ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಲಿಪಿತು ನಮ್ಮ ಚಿರು, ನಾನು ಆನೆಗೆ ದುಡ್ಡು ಕೊಡಬೇಕು, ನಮ್ಮ ಚಿರು ಅಂತೂ ನಾನು ಕೊಡಬೇಕು, ಆಶೀರ್ವಾದ ಪಡ್ಕೋಬೇಕು, ನನ್ನ ತಲೆ ಮೇಲೆ ಅದಕ್ಕೂ ಸೊಂಡ್ಲಿ ಇಡಬೇಕು ಅಂತ ಇದು ಮಾಡ್ತಾಯಿದ್ದ. ಅವನಿಗೂ ಕೂಡ ದಕ್ಷಿಣೆಯನ್ನು ಕೊಟ್ಬಿಟ್ಟು ಆಶೀರ್ವಾದನ ಕೊಟ್ಟು ಗಣಪತಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡು, ಹಾಗೆ ನಮ್ಮ ಲಿಪಿತು ಇವತ್ತಿನ ವಿಡಿಯೋ ಎಂಡ್ ಮಾಡುವಂಥ ಸಮಯ ಬಂದಿದೆ. ಎಲ್ಲರೂ ಕೂಡ ಬಾಯ್ ಬಾಯ್, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ.